ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸಾಂಬಾರು ಮಾಡ್ತಾಯಿದ್ದೇನೆ. ಈ ಸಾಂಬಾರು ನಮಗೆ ಇಡ್ಲಿಗೂ ಬರುತ್ತೆ, ಮತ್ತು ದೋಸೆ ಜೊತೆನೂ ತಿನ್ಬೋದು, ಮತ್ತು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಇದನ್ನು ನಾನು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ, ನೋಡ್ಬೋದು. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೋಬೋದು. ನಾನಿದು ನೋಡ್ಬೋದು, ಯಾಕಂದರೆ ಕೆಲವೊಬ್ಬರ ಬಳಿ ಮಸಿಯೋದಿರೋದಿಲ್ಲ. ನಾನಿದನ್ನು 4 ವಿಜಿಲು ಮಾಡಿಸ್ಕೊಂಡಿದ್ದೀನಿ. ಈ ಥರ ಆಗಿದೆ ನಮಗೆ. ನಾನು ಯಾವಾಗಲೂ ಮಸಿಯೋ ಕೋಲ್ನಿಂದ ಮಸೀತಾ ಇದ್ದೆ. ಇವತ್ತು ಅದು ಅಲ್ಲ, ಒಂದು 4ರಿಂದ 5 ವಿಜಿಲ್ ಮಾಡಿಸ್ಕೊಂಡಿರೋಂಥ ಬೇಳೆ ಈ ಥರ ಬೆಂದಿದೆ, ನೋಡ್ಬೋದು. ಈಗ ಇದಕ್ಕೆ ನನಗೆ ಮೇನ್ ಬೇಳೆ ಮತ್ತು ಇಲ್ಲಿ ಆಲೂಗಡ್ಡೆ, ಒಂದು ಆಲೂಗಡ್ಡೆ ಇದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಮುಟ್ಟಿದ್ರೆ ಸಾಕು, ಎಲ್ಲ ಇದು ಆಗ್ತಾಯಿದೆ. ಇದು ನಮಗೆ ಆಲೂಗಡ್ಡೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊಂಡಿರೋದು, ನೋಡ್ಬೋದು. ಇಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಇದು ಅಚ್ಚ ಖಾರದ ಪುಡಿ 1 ಟೀ ಸ್ಪೂನು, 2 ನಾಟಿ ಟೊಮೊಟೊ, ಪುಡಿ ಟೊಮೊಟೊ, ಒಂದು ದೊಡ್ಡ ಸೈಜ್ ಮೀಡಿಯಮ್ ಈರುಳ್ಳಿ, ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮಗೆ ಇವು ಬೇಕಾದಂಥ ಸಾಮಗ್ರಿಗಳು. ಇದನ್ನು ನಾನು ತುಂಬ ಚೆನ್ನಾಗಿ ಮತ್ತು ಟೇಸ್ಟ್ ಆಗಿರುತ್ತೆ ಈ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೋಡ್ಬೋದು, ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇದು ಪಾತ್ರೆ ಒಂಚೂರು ಬಿಸಿ ಆದಮೇಲೆ ನಾನು ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಇದಕ್ಕೆ ತುಂಬ ಆಯಿಲ್ ಹಾಕೋದೇನು ಬೇಡ. 2.5 ಟೇಬಲ್ ಸ್ಪೂನಷ್ಟು ಆಯಿಲು, ನೋಡ್ಬೋದು. ತುಂಬ ಎಣ್ಣೆ ಮತ್ತು ಬೆಣ್ಣೆ ತುಪ್ಪ ಅಂಥದ್ದೇನು ನಾವು ಯೂಸ್ ಮಾಡಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿ ಒಳ್ಳೆ ಟೇಸ್ಟ್ ಆಗುವಂತೆ ನಾನು ಈ ಒಂದು ಇಡ್ಲಿಗೆ ಸಾಂಬಾರನ್ನು ಮಾಡ್ತಾಯಿದ್ದೇನೆ. ನಾವು ಲಾಸ್ಟ್ ಟೈಮ್ ತೋರಿಸಿದ ತರಕಾರಿ ಸಾಂಬಾರು ಪುಡಿ, ಅದನ್ನು ನೀವು ಜಾಸ್ತಿ ಮಾಡಿಟ್ಕೊಂಡ್ರೆ ಅದನ್ನು ಹಾಕ್ಕೋಬೋದು. ಅದು ನನ್ನ ಹತ್ರ ಖಾಲಿಯಾಗಿದೆ, ಅದಕ್ಕೆ ನಾನು ಇವತ್ತು ಈ ಥರ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ, ನೋಡ್ಬೋದು. ಈ ಕಾದಿದೆ, ನಾನು ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಈಗ ನಾನು ಇದಕ್ಕೆ ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಬೆಳ್ಳುಳ್ಳಿ ಒಂಚೂರು ಎಣ್ಣೆಗೆ ಹಾಕೋದೊಂದು ಅರ್ಧ ನಿಮಿಷದೊಳಗೆ ಈರುಳ್ಳಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಸ್ಬೇಕು. ಈಗ ನೋಡ್ಬೋದು, ನಾನು ಈರುಳ್ಳಿ ಹಾಕಿದ್ಮೇಲೆ ಒಂಚೂರು 1 ನಿಮಿಷಗಳ ಕಾಲ ಇದು ಎಣ್ಣೆನಲ್ಲೇ ಇದೇ ಥರನೇ ಫ್ರೈ ಆಗೋಕ್ಕೆ ಬಿಡ್ತೀನಿ. ನಮ್ಮದು ನೋಡ್ಬೋದು ನೀವು, ಬೆಳ್ಳುಳ್ಳಿ ಒಂಚೂರು ಬ್ರೌನ್ ಕಲರ್ ಆಗಿದೆ, ನೋಡ್ಬೋದು. ಈರುಳ್ಳಿ ನಮಗೆ ಪೂರ್ತಿಯನ್ನು ಬೇಯಿಸ್ಬೋದು ಬೇಡ, ಒಂದು ಅರ್ಧ ಬೆಂದರೆ ಸಾಕು. ಇದು ನಾವು ಬೆಳ್ಳುಳ್ಳಿ ಹಾಕ್ತೀವಲ್ರಿ, ಅದರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಜೀರಿಗೆ ಮಾತ್ರ ಕಂಪಲ್ಸರಿ ಹಾಕಬೇಕು, ಅದು ತುಂಬ ಒಳ್ಳೆಯ ಟೇಸ್ಟೂ ಇರುತ್ತೆ. ಮತ್ತು ನಮಗೆ ತಂಪಾಗಿ ನಮ್ಮ ಬಾಡಿಯನ್ನು ತಂಪಾಗಿರಿಸುತ್ತೆ ನಾವು ಜೀರಿಗೆ ಬಳಸೋದ್ರಿಂದ. ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿ ಇರುತ್ತೆ. ಅದಕ್ಕಾಗಿ ನಾನಿವತ್ತು ಇದು ಆಲ್ ಇನ್ ಒನ್ ಅಂತ ಅನ್ಬೋದು. ಒಂದು ಕಡೆಗೆ ಸಾಂಬಾರು ಮಾಡಿಟ್ಕೊಂಡ್ರೆ ನಿಮಗೆ ಅನ್ನಕ್ಕೂ ಆಗುತ್ತೆ, ಮತ್ತು ಇದು ಇಡ್ಲಿಗೆ ಎಲ್ಲದಕ್ಕೂ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ನಿಮಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ. ಸ್ವಲ್ಪ ನೀವು ತೆಳು ಮಾಡ್ಕೊಂಡ್ರೆ ಇದು ಇಡ್ಲಿ ಸಾಂಬಾರಿಗೆ ಬರುತ್ತೆ, ಅನ್ನಕ್ಕಾಗುತ್ತೆ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ನಾನು ಚೆನ್ನಾಗಿ ಬೇಯಿಸಿದ್ದೀನಿ, 1-2 ವಿಜಿಲ್ ಮಾಡಿಸ್ಕೊಂಡಿದ್ದೀನಿ, ನೋಡ್ಬೋದು. ನಾನು ಈ ಥರ ಇದಕ್ಕೆ ಪ್ರೆಸ್ ಮಾಡಿದ್ರೆ ಸಾಕು, ಆಲೂಗಡ್ಡೆ ಇದು ಆಗ್ತಾಯಿದೆ, ಮೆತ್ತಗೆ ಆಗ್ತಾಯಿದೆ, ನೋಡ್ಬೋದು. ಇದು ನಾನು ಬೇಳೆ ಅದು ಹಾಕಿ ಇದು ಮಾಡಿದ್ರೆ ನೋಡ್ಬೋದು ನೀವು, ಆಲೂಗಡ್ಡೆ ಚೆನ್ನಾಗಿ ಫುಲ್ ಮೆತ್ತಗಾಗಿ ಬೆಂದಿದೆ. ಇದು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ. ಈ ಥರನೇ ನಾನು ಬೇಯಿಸ್ಕೊಂಡು ಈಗ ಇದಕ್ಕೆ ನಾವು ಇನ್ನೊಂದು ಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾನು ಅರಿಶಿನ ಇದಕ್ಕೆ ಹಾಕಿದ್ದೀನಿ, ಅದಕ್ಕೆ ನಾನು ಅರಿಶಿನ ಯೂಸ್ ಮಾಡಿಲ್ಲ.
ನೀವು ನೋಡ್ಬೋದು. ಇದನ್ನು ಹಾಕಿ ಒಂಚೂರು ಚೆನ್ನಾಗಿ ಕಲಿಸ್ಬೋದು. ನಾನು ಹುಳಿ ಟೊಮೊಟೊ ಯೂಸ್ ಮಾಡೀನಿ ಅಂಥೇಳಿ ನಾನು ಹುಳಿ ಹಾಕಿಲ್ಲ. ನೀವು ಬೇಕಾದರೆ ಹುಳಿ ಹಾಕ್ಕೋಬೋದು. ಹುಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ನಮಗಿವಾಗ ಒಂಚೂರು ಕುದಿ ಬರಬೇಕು. ಈಗ ಇದು ಒಂಚೂರು ಕುದಿಬೇಕಾದ್ರೆ ನಾನು ಇದನ್ನು ಮುಚ್ಚಿ 1-2 ನಿಮಿಷಗಳ ಕಾಲ ಬೇಯಿಸ್ತೀನಿ. ಈಗ ನೋಡೋಣ ನಮ್ಮದು ಸಾಂಬಾರು ಹೇಗಾಗಿದೆ ಅಂತ. ಇದು ನೋಡ್ಬೋದು, ಚೆನ್ನಾಗಿ ಬೆಂದಿದೆ, ತಳ ಏನು ಹಿಡಿದಿಲ್ಲ ನೋಡ್ಬೋದು. ಇದು ನೀವು ಗಟ್ಟಿ ಸಾಂಬಾರು ಮಾಡ್ಕೋಬೇಕಂತಂದರೆ ಏನೂ ಹಾಕಬೇಡಿ. ಮತ್ತು ತೆಳು ಮಾಡ್ಕೋಬೇಕಾದ್ರೆ ಒಂಚೂರು ನೀರನ್ನು ಸೇರಿಸ್ಕೋಬೋದು. ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿ ಒಂಚೂರು ಬೇಯಿಸೋಣ ನಾವು. ಈಗ ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು ನಮ್ಮದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನಾನು ಹಾಕೋ ಟೈಮಿಗೆ ಅದೆಲ್ಲ ಕಟ್ ಮಾಡಿ ನಾನು ಪೀಸೆಲ್ಲ ಇಟ್ಕೊಂಡಿದ್ದೆ. ನೋಡ್ಬೋದು. ಇದು ಆಲೂಗಡ್ಡೆ ಎದಕ್ಕೆ ಹಾಕೋದಂದರೆ ಇದು ಟೇಸ್ಟ್ ಕೊಡುತ್ತೆ ಮತ್ತು ಸಾಂಬಾರನ್ನು ಗಟ್ಟಿಯಾಗಿರಿಸುತ್ತೆ. ಅದಕ್ಕೆ ನಾನು ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬೋದು. ನಾನು ಕಲ್ಲುಪ್ಪೆ ಹಾಕೋದು ಜಾಸ್ತಿ. ಕಲ್ಲುಪ್ಪಿನಲ್ಲಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಮತ್ತು ಮಕ್ಕಳೆಲ್ಲ ತುಂಬ ಜನ ಅನ್ನ ಸಾರು ತುಂಬ ತಿಂತಾರೆ, ಮತ್ತು ಇಡ್ಲಿ ಸಾಂಬಾರೆಲ್ಲ ತುಂಬ ತಿಂತಾರಲ್ರಿ. ಅದಕ್ಕೆ ನಾನು ಆ ಥರ ಟ್ರೈ ಮಾಡೋದು. ಅಂದರೆ ಮಕ್ಕಳಾಯಿತು, ಮನೆಯಾಗೆ ದೊಡ್ಡವರಾಯಿತು, ಚೆನ್ನಾಗಿ ಟೇಸ್ಟ್ ಮಾಡ್ಕೊಂಡು ತಿನ್ಬೋದು. ನಾವು ಯಾವಾಗಲೂ ನೀರನ್ನು ಬಿಸಿ ಮಾಡ್ಕೊತೀವಿ ನೋಡ್ಬೋದು. ಈಗ ನಾನು ಒಂದ್ಸರಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ಇದು ನನಗೆ ಇವತ್ತು ಅನ್ನಕ್ಕೂ ಬೇಕು ಮತ್ತು ಇಡ್ಲಿಗೂ ಬೇಕು. ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಮಾಡ್ಕೊಂಡು ನೋಡಿದ್ರಿ, ಚೆನ್ನಾಗಿರುತ್ತೆ. ಈಗ ನಮಗೆ ಕುದಿ ಬರ್ತಾಯಿದೆ ನೋಡ್ಬೋದು ನೀವು. ಬೇಗ ನಾವು ನೀರು ಬಿಸಿ ಮಾಡಿ ಹಾಕಿದಷ್ಟು ಸಾಂಬಾರು ಟೇಸ್ಟಾಗಿ ಬರುತ್ತೆ. ತಣ್ಣೀರು ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ. ನಮ್ಮದು ಚಾನಲ್ಲು ಸ್ವಲ್ಪ ನೀವು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋ ಟೈಮಿಂಗ್ ಅವರ್ಸು ತುಂಬ ಅಗತ್ಯ ಇದೆ. ಸ್ವಲ್ಪ ನಮ್ಮ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ತುಂಬ ಜನ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋ ಮತ್ತು ಸಬ್ಸ್ಕ್ರೈಬ್ ಆದವರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟೇ ನಮಗೆ ಧೈರ್ಯ. ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಮಗಿದು ಮುಂದುವರ್ಸ್ಲಿಕ್ಕಾಗಲ್ಲ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಅದೇ ನಮಗೆ ಧೈರ್ಯ. ನೀವು ಎಲ್ಲರಿಗೂ ಶೇರ್ ಮಾಡಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡ್ಬೋದು ನಮ್ಮದು ಅಡುಗೆ ಎಲ್ಲ ಸ್ವಲ್ಪ ಎಣ್ಣೆ ತುಪ್ಪ ಮತ್ತು ತುಂಬ ರಿಚ್ ಆಗಿತ್ತು. ನಾವು ಹಾಕಲ್ಲ, ಯಾಕಂದರೆ ನಾವು ಸ್ವಲ್ಪ ತುಂಬ ಐಟಮೆಲ್ಲ ಹಾಕೋಷ್ಟಿಲ್ಲ ನಮ್ಮ ಹತ್ರ ದುಡ್ಡು. ಹಾಗಾಗಿ ನಾನು ಸಿಂಪಲ್ಲಲ್ಲೇ ಇರೋಂಥದ್ದು ಹಾಕ್ತಾಯಿದ್ದೀನಿ. ಇದು ಎಲ್ಲರಿಗೂ ಉಪಯೋಗ ಆಗುವಂಥದ್ದು. ಅದಕ್ಕೆ ನಾನು ಈ ಥರ ಮನೆಯಲ್ಲಿದ್ದದ್ದು ಐಟಮೇ ನಾನು ಜಾಸ್ತಿ ಹೊರಗಡೆ ಸಾಂಬಾರು ಪದಾರ್ಥ ಆಗಲಿ ಯಾವುದಾಗಲಿ ಮನೆಯಲ್ಲೇ ಮಾಡ್ಕೊಂಡು ಹಾಕ್ತೀವಿ. ಮತ್ತು ಅಂತಂದರೆ ನಮಗೆ ಹಾಕೋದೆಲ್ಲ ಇಂಗ್ರೀಡಿಯೆಂಟ್ಸು ನಾವು ದಿನ ಬಳಕೆಯಲ್ಲಿ ನಾವು ಮನೆಯಲ್ಲೇ ಮಾಡ್ತೀವಿ. ಏನೋ ಒಂದು ಸಲ ಕರಿಬೇವು ಸೊಪ್ಪಿರೋಲ್ಲ, ಕೊತ್ತಂಬರಿ ಸೊಪ್ಪಿರೋಲ್ಲ, ಅದು ಹಾಕದೇ ಇದ್ದರೂ ನಿಮಗೆ ಸಾಂಬಾರು ಟೇಸ್ಟಾಗಿ ಮಾಡ್ಕೋಬೋದು. ಮನೆಯಲ್ಲಿ ಏನು ಒಂದೊಂದು ಸಲ ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂದ್ರೂ ಇಂಥದ್ದೊಂದು ಒಳ್ಳೆಯ ಸಾಂಬಾರು ಮಾಡ್ಕೊಂಡ್ರೆ ಸಾಕು. ನಮಗೆ ಅನ್ನಕ್ಕೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಇದು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು. ನಮ್ಮ ಸಾಂಬಾರು ರೆಡಿ ಆಗಿದೆ. ಇವಾಗ ನಾನು ಉಪ್ಪನ್ನು ನೋಡಿ ಹಾಕ್ತೀನಿ. ನಾವು ಹಾಕಿದ ಉಪ್ಪಾಯಿತು ಮತ್ತು ಎಲ್ಲ ಆಯಿತು, ಕರೆಕ್ಟ್ ಪರ್ಫೆಕ್ಟಾಗಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿದೆ. ಇದು ಅನ್ನಕ್ಕೂ ಆಗುತ್ತೆ ಮತ್ತು ರೊಟ್ಟಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ, ಎಲ್ಲದಕ್ಕೂ ಒಳ್ಳೆ ಟೇಸ್ಟ್ ಕೊಡುವಂಥ ಸಾಂಬಾರನ್ನು ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಇದು 1 ದಿವಸ 2 ದಿವಸ ಇಟ್ಟರೂ ಏನು ಹಾಳಾಗೋದಿಲ್ಲ. ಕೆಲವೊಬ್ರು ದಿನ ಫ್ರೆಶ್ ಮಾಡ್ಕೊತೀರಿ, ಆದರೂ ನಾವು ಕೆಲವೊಂದು ಸರ್ತಿ ನಾವು 2 ದಿವಸ ಇಟ್ಟು ಊಟ ಮಾಡ್ತೀವಿ ಸಾಂಬಾರು. ಇದು ಚೆನ್ನಾಗಿರುತ್ತೆ. ನಾನು ಇದ್ದದ್ದು ಹೇಳಿದ್ದೀನಿ, ಮತ್ತೇನು ತಪ್ಪು ತಿಳ್ಕೊಬೇಡ್ರಿ. ಕೆಲವೊಂದು ಸರ್ತಿ ಜಾಬಿಗೆ ಹೋಗೋರಿಗೆಲ್ಲ ಆಗೋದಿಲ್ಲಲ್ಲ, ರಾತ್ರಿ ಮಾಡಿರ್ತಾರೆ, ಬೆಳಗ್ಗೆಗೆ ಅದು ಆಗುತ್ತೆ, ಮಾರನೇ ದಿವಸಕ್ಕೆ ಆಗುತ್ತೆ.
ಆ ದೃಷ್ಟಿಲಿಂದ ಆಗಿ ಹೇಳ್ತಾ ಇದ್ದೀನಿ. ಇದನ್ನು ಇವಾಗ ಆಗಿದೆ. ನಾನಿದನ್ನು ಮುಚ್ಚಿ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ನೋಡ್ಬೋದು, ನೀವು ನೋಡ್ಬೋದು ನಮ್ಮದು ಕಲರ್ಫುಲ್ ಆದಂಥ ಇಡ್ಲಿ ಸಾಂಬಾರು ಅನ್ನಕ್ಕೆ ಮತ್ತು ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಇದು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ನೋಡ್ಬೋದು, ತುಂಬ ಚೆನ್ನಾಗಂತೂ ಆಗಿದೆ ಸಾಂಬಾರು, ಮತ್ತು ನೋಡ್ಲಿಕ್ಕೂ ತುಂಬ ಕಲರ್ಫುಲ್ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.